ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಲಕ್ಷ್ಮಿ. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ಹುಕ್ಕೇರಿ ತಾಲೂಕಿನ ಹುಲ್ಲೋಳಿ ಗ್ರಾಮದ ಸಿದ್ದಾರೂಢ ಮಠದಲ್ಲಿರುವ ಸುಮಾರು 30ಕ್ಕೂ ಅಧಿಕ ಗೋವುಗಳಿಗೆ ಕಟ್ಟಡ ಕೊರತೆ ಹಾಗೂ ಮೇವಿನ ಕೊರತೆ ಇದ್ದು ಸರ್ಕಾರ ಗೋ ರಕ್ಷಣೆಗೆ ಸಾಥ್ ನೀಡಬೇಕಾಗಿದೆ ಎಂದು ಮಠದ ಶ್ರೀಗಳು ಹೇಳಿದ್ದಾರೆ. ಹುಕ್ಕೇರಿ ತಾಲೂಕಿನ ಹುಲ್ಲೋಳಿ ಗ್ರಾಮದ ಸಿದ್ದಾರೂಢ ಮಠದಲ್ಲಿರುವ ಸುಮಾರು 30ಕ್ಕೂ ಅಧಿಕ ಗೋವುಗಳಿಗೆ ಕಟ್ಟಡದ ಕೊರತೆ ಮತ್ತು ಮೇವುಗಳ ಕೊರತೆ ಇದೆ ಎಂದು ಮಠದ ಶ್ರೀಗಳು ಸತ್ಯಂ ವಾಹಿನಿಯೊಂದಿಗೆ ಮಾತನಾಡುತ್ತಾ ಬೇಸರ ವ್ಯಕ್ತಪಡಿಸಿದ್ದಾರೆ. ಹುಕ್ಕೇರಿ ತಾಲೂಕಿನ ಹುಲ್ಲೋಳಿ ಗ್ರಾಮದ ಸಿದ್ದಾರೂಢ ಮಠದಲ್ಲಿರುವ ಸುಮಾರು 30ಕ್ಕೂ ಅಧಿಕ ಗೋವುಗಳಿಗೆ ಕಟ್ಟಡದ ಕೊರತೆ ಇದೆ ಮತ್ತು ಮೇವುಗಳ ಕೊರತೆ ಇದೆ ಎಂದು ಮಠದ ಶ್ರೀಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಗೋಶಾಲೆಯಲ್ಲಿ ಬಿಸಿಲಲ್ಲೇ ನಿಂತಿರುವ ಹಸುಗಳನ್ನು ನೋಡಿ ಬೇಸರವಾಗುತ್ತಿದೆ. ತಿನ್ನಲು ಮೇವಿಲ್ಲದೆ ಗೋವುಗಳು ಪರದಾಡುತ್ತಿದ್ದು ಈಗಾಗಲೇ ಕೆಲವು ಜನರು ಈ ಗೋಶಾಲೆಗೆ ಸಹಾಯ ಮಾಡಿದ್ದರೆ ಸರ್ಕಾರ ಇತ್ತ ಗಮನ ಹರಿಸಿ ಗೋಶಾಲೆಗೆ ಸುಸಜ್ಜಿತ ಕಟ್ಟಡದ ವ್ಯವಸ್ಥೆ, ಗೋವುಗಳಿಗೆ ಮೇವಿನ ವ್ಯವಸ್ಥೆ ಮಾಡಿಕೊಡಬೇಕೆಂದು ಮಠದ ಶ್ರೀಗಳು ಕೇಳಿಕೊಂಡಿದ್ದಾರೆ. ನೋಡ್ರಿ, ನಮಗೆ ದನಗಳು ಒಂದು 30-35 ದನ ಅದಾವ್ರಿ. ಮತ್ತು ಒಂದಿಟ್ಟು ಕಟ್ಟಡ ವ್ಯವಸ್ಥೆ, ಒಂದಿಟ್ಟು ದನಗಳಿಗೆ ಮೇವಿನ ವ್ಯವಸ್ಥೆ, ಒಂದು ಯಾವ್ದಾರ ಸಹಾಯ ಸಹಕಾರ ನಾವು ಯಾವುದು ತೊಗೊಂಡಿಲ್ಲ. ಈಗ ಒಂದಿಟ್ಟು ಗೌರ್ಮೆಂಟ್ ಸಹಾಯ ಮಾಡಿದ್ರೆ ಅನುಕೂಲ ಆಗ್ತೈತಿ. ಈಗ ನಮ್ಮ ದನಗಳಿಗೆ ತೊಂದರೆ ಹೊಂಟೈತ್ರಿ. ಈಗ ಮೇವಿಂದು ತೊಂದರೆ ಹೊಂಟೈತಿ. ಈಗ ಬಿಸಿಲಿಗೆ ಕಟ್ಟೋದು ಹಿಂಗಾಗಿ ಭಾಳ ತೊಂದರೆ ಹೊಂಟೈತ್ರಿ. ಬಟ್ ಏನಾರ ಸಹಾಯ ಸಹಕಾರ ಮಾಡಿದ್ರೆ ಅನುಕೂಲ ಆಗ್ತೈತಿ. ಅಷ್ಟು ಮಾಡಿರಿಪ್ಪ. ನೋಡಿ, ಈಗ ಮೇವಿನ ವ್ಯವಸ್ಥೆ ಅದು ಹೆಂಗೆ ಮಾಡ್ತೀರಿ? ಮೇವಿನ ವ್ಯವಸ್ಥೆ ಹಂಗೆ ಆ ಕಡೆ ಭಕ್ತರು ಪಟ್ಟದ್ದು ನಾವು ಕೊಂಡು ತಗೊಳ್ಳೋದು ಮಾಡಿ ಎಲ್ಲ ಮಾಡಿವಪ್ಪ. ಮತ್ತು ನೋಡಿ ಏನಾರ ವ್ಯವಸ್ಥೆ ಮಾಡಿದರೆ ಅನುಕೂಲ ಆಗ್ತೈತಿ. ಅಟ್ ಯಾರ ಸಹಾಯ ಸಹಕಾರ ಮಾಡಿದರೆ ಗೌರ್ಮೆಂಟ್ದವ್ರು ಮಾಡಲಿ ಏನೋ ಮಾಡಲಿ, ಹೆಂಗೋ ಒಟ್ಟು ಮಾಡಿದ್ರೆ ಅಷ್ಟು ಅನುಕೂಲ ಆಗ್ತೈತಿ. ನೋಡಪ್ಪ ಹೆಂಗೆ ಮಾಡ್ತೀವಿ. ಅಂದರೆ ಈಗ 30ಕ್ಕಿಂತ ಹೆಚ್ಚಿನ ಆಕಳದವ್ರಿ. ಈಗ ದಿನ ಬಿಸಿಲಾಗ ನಿಲ್ತಾವ್ರಿ ಅವೆಲ್ಲ. ಬಿಸಿಲಾಗದಾವಪ್ಪ, ಎಲ್ಲ ಬಿಸಿಲಾಗದಾವು. ಮತ್ತು ಕೆಟ್ಟ ಗಾರ ತಂಡಿ ಬಿಡ್ತೈತಿ. ಹಿಂಗಾಗಿ ತಂಡ್ಯಾಗ ಬಿಸಿಲಾಗ ಅವಕ್ಕೆ ಭಾಳ ತೊಂದರೆ ಆಗೈತೆ. ಅವನೊಂದು ಮಾಡಲ್ದಂಗೆ ಆಗೈತಿ. ಮಾಡಿದ್ವು ನಾವೆಲ್ಲ ಕರೆ ಏನು ಅದಕ್ಕೆ ಉಪಯೋಗ ಇಲ್ಲದಂಗೆ ಆಗೈತಿ. ಅದಕ್ಕೆ ಏನಾರ ವ್ಯವಸ್ಥೆ ಮಾಡಿ ನೋಡ್ರಿ. ಗೋಶಾಲೆಯಲ್ಲಿ ಇನ್ನೂ ಚಿಕ್ಕ ಚಿಕ್ಕ ಹಸುವಿನ ಕರುಗಳಿದ್ದು ಬಿಸಿಲಿನಲ್ಲಿ ನಿಂತಿರುವ ದೃಶ್ಯಗಳು ಜನರ ಮನಸ್ಸು ಕರಗುವಂತೆ ಮಾಡುತ್ತಿವೆ. ಇನ್ನಾದರೂ ಸರ್ಕಾರ ಇತ್ತ ಗಮನ ಹರಿಸಿ ಹುಲ್ಲೋಳಿಯ ಸಿದ್ದಾರೂಢ ಮಠದಲ್ಲಿರುವ ಗೋಶಾಲೆಗೆ ಸಹಾಯ ಮಾಡಬೇಕಾಗಿ ನಮ್ಮ ವಾಹಿನಿಯ ಕಳಕಳಿಯಾಗಿದೆ. ರಾಜು ಚೌಗ್ಲಾ, ಸತ್ಯಂ ನ್ಯೂಸ್, ಹುಕ್ಕೇರಿ. ಕಳೆದ 5 ವರ್ಷಗಳಿಂದ ಚಿಕ್ಕೋಡಿ ತಾಲೂಕಿನ ಸದಲ್ಗಾ ಪಟ್ಟಣದಲ್ಲಿ ಬಸ್ ನಿಲ್ದಾಣದಿಂದ ರತ್ನಪ್ಪ ಕುಂಬಾರ್ ಸರ್ಕಲ್ದವರೆಗೆ ಕಾಲುದಾರಿ ನಿರ್ಮಿಸಬೇಕೆಂದು ಈ ರಸ್ತೆಯಲ್ಲಿರುವ 12ಕ್ಕೂ ಅಧಿಕ ಶಾಲೆಗಳ ವಿದ್ಯಾರ್ಥಿಗಳು ಮತ್ತು ಪಾಲಕರು, ಫುಟ್ಪಾತ್ ಸಮಿತಿಯ ಸದಸ್ಯರು, ಲೋಕೋಪಯೋಗಿ ಇಲಾಖೆ, ಪುರಸಭೆ ಸೇರಿದಂತೆ ಎಲ್ಲ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ಸದಲ್ಗಾದಲ್ಲಿ ಕಬ್ಬು ತುಂಬಿದ ಟ್ರ್ಯಾಕ್ಟರ್ ಪಲ್ಟಿ, ಅನಾಹುತದಿಂದ ಪಾರಾದ ಶಾಲೆಯ ಮಕ್ಕಳು ಸತ್ತ ಮೇಲೆ ಫುಟ್ಪಾತ್ ಮಾಡ್ತೀರಾ? ಲೋಕೋಪಯೋಗಿ ಅಧಿಕಾರಿಗಳಿಗೆ ವಿದ್ಯಾರ್ಥಿನಿಯ ಪ್ರಶ್ನೆ. ಕಳೆದ 5 ವರ್ಷಗಳಿಂದ ಚಿಕ್ಕೋಡಿ ತಾಲೂಕಿನ ಸದಲಗಾ ಪಟ್ಟಣದಲ್ಲಿ ಬಸ್ ನಿಲ್ದಾಣದಿಂದ ರತ್ನಪ್ಪ ಕುಂಬಾರ್ ಸರ್ಕಲ್ವರೆಗೆ ಕಾಲುದಾರಿ ನಿರ್ಮಿಸುವಂತೆ ಈ ರಸ್ತೆಯಲ್ಲಿರುವ 12ಕ್ಕೂ ಅಧಿಕ ಶಾಲೆಗಳ ವಿದ್ಯಾರ್ಥಿಗಳು, ಪಾಲಕರು, ಫುಟ್ಪಾತ್ ಸಮಿತಿಯ ಸದಸ್ಯರು, ಲೋಕೋಪಯೋಗಿ ಇಲಾಖೆ, ಪುರಸಭೆ ಸೇರಿದಂತೆ ಎಲ್ಲ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರೂ ನಮಗೇನು ಸಂಬಂಧವಿಲ್ಲ ಎಂಬಂತೆ ನಿರ್ಲಕ್ಷ್ಯ ವಹಿಸಿದ್ದು, ಗುರುವಾರ ಬೆಳಗ್ಗೆ ಇದೇ ರಸ್ತೆಯಲ್ಲಿ ಕುವೆಂಪು ಶಾಲೆಯ ಹತ್ತಿರ ಕಬ್ಬು ತುಂಬಿದ ಟ್ರೋಲಿ ಪಲ್ಟಿ ಆಗಿದ್ದರಿಂದ ಇದೇ ವೇಳೆಗೆ ಇಕ್ಕಟ್ಟಾದ ರಸ್ತೆಯಲ್ಲಿ ಟ್ರ್ಯಾಕ್ಟರ್ ಪಕ್ಕದಿಂದಲೇ ಶಾಲೆಗೆ ಹೋಗುತ್ತಿದ್ದ ಮಕ್ಕಳು ಕ್ಷಣಾರ್ಧದಲ್ಲಿಯೇ ಓಡಿ ಹೋಗಿ ಜೀವ ರಕ್ಷಿಸಿಕೊಂಡಿದ್ದಾರೆ. ಗಾಯವಾಗಿದ್ದ ಟ್ರ್ಯಾಕ್ಟರ್ ಚಾಲಕನನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಘಟನೆಯನ್ನು ಕಂಡು ಭಯಭೀತರಾದ ಪಾಲಕರು, ಸಮಿತಿಯ ಸದಸ್ಯರು ಘಟನಾ ಸ್ಥಳಕ್ಕೆ ಆಗಮಿಸಿ ಅಧಿಕಾರಿಗಳ ಮತ್ತು ಪೊಲೀಸ್ ಇಲಾಖೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಸಂಬಂಧಿಸಿದ ಅಧಿಕಾರಿಗಳನ್ನ ಘಟನಾ ಸ್ಥಳಕ್ಕೆ ಕರೆಸಿಕೊಂಡು ಅಧಿಕಾರಿಗಳ ಮೇಲೆ ಹರಿಹಾಯ್ದ್ರು. ಇದೇ ಸಂದರ್ಭದಲ್ಲಿ ಸೃಷ್ಟಿ ಶಿಂಗೆ ಎಂಬ ವಿದ್ಯಾರ್ಥಿನಿ ಲೋಕೋಪಯೋಗಿ ಅಧಿಕಾರಿಗಳಿಗೆ ಕಾಲುದಾರಿ ಮಾಡಲು ಎಷ್ಟು ವರ್ಷ ಬೇಕು? ಅಪಘಾತಗಳು ಸಂಭವಿಸುತ್ತಲೇ ಇವೆ. ಶಾಲೆಯ ಮಕ್ಕಳ ಜೀವ ಹೋದ್ಮೇಲೆ ಫುಟ್ಪಾತ್ ಮಾಡ್ತೀರಾ ಎಂದು ವಿದ್ಯಾರ್ಥಿನಿ ಪ್ರಶ್ನಿಸಿ ನೆರೆದಿದ್ದ ಜನತೆಯ ಕಣ್ಣು ತೆರೆಸಿದ್ಲು. ಇಲ್ಲ ಈ ಸಲ ಪೊಲೀಸರು ನಿಲ್ತಾರೋ ಈಗ ನೋಡು ಪ್ರೊಸೀಜರ್ ಇರ್ತಿತ್ತೇವು. ಈಗ ಬಂದ್ ಕೂಡಲೇ ರಾತ್ರಿ ಕೆಲಸ ಶುರು ಮಾಡ್ಲಿಕ್ಕೆ ಇಲ್ರಿ ಸರ್. ನಮಗೂ ನಾವು ತಿಳ್ಕೊತಿರಲಿಲ್ಲ ಸರ್. ಬಟ್ 5 ವರ್ಷ ಅಂದ್ರೆ ಇನ್ನ ಎಷ್ಟು ವೇಟ್ ಮಾಡೋದು? ಇನ್ನ ಎಷ್ಟು ವೇಟ್ ಮಾಡೋದ್ರಿ? 10 ವರ್ಷ 20 ವರ್ಷ ಅಂದ್ರೂ ಭಾಳ ಐತೆ. 5 ವರ್ಷ ವೇಟ್ ಮಾಡಿದೇವ್ರಿ.
ಆಯ್ತು ಇಲ್ಲಿವರೆಗೆ ಏನಾಗೈತಿ ಓಕೆ, ಈಗ ಆಗಿದ್ದನ್ನು ತೆಗೆದಕ್ಕೆ ಬರೋಲ್ಲ, ತಿರ್ಸಕ್ಕೆ ಬರೋದಿಲ್ಲ. ಇನ್ನು ಮುಂದೆ ಏನಿಲ್ಲ ಮಾಡಿಕೊಡೋ ಜವಾಬ್ದಾರಿ ಬಟ್ ಸಾಹೇಬ್ರಂತೂ ಮಾಡಕತ್ತಾರ, ಕಾಳಜಿ ಮಾಡೋಕೆ ತಿಳ್ಕೊಂಡು ಏನ್ರಿ ಮಾಡ್ಕೊಡ್ತಾರೆ ಸರ್. ಭಾಳ ಡಿಲೇ ಮಾಡ್ಕೊಂಡು ಹೋಗೋದು ಇಲ್ಲ ಒಳಗ ಇಲ್ಲ 15 ದಿವಸ ಒಳಗಾದ್ರೆ ಭಾಳ ಚಲೋ. ಏನೈತಿ ಮಾಡ್ಬೇಕು, ಪ್ರೈಮರಿ ಹಂತರಿ ಚಲೋ ಆಗಿಲ್ಲ ಅನ್ನಕತ್ತೇನ್ರಿ. ಆಯ್ತು ಮಾಡ್ತೀವಿ ನೋಡ್ರಿ, ಏನು ಸಾಧ್ಯ ನಾವು ಅಷ್ಟೇ ಕೇಳೋದು. ನಾಳೆ ಇಮಿಡಿಯೇಟ್ಲಿ ಮತ್ತೊಂದು ಸೈಡ್ ಕಿತ್ನಿ ಇತ್ತಲ್ಲ. ಹಾಂ. ಇದೇ ವೇಳೆಗೆ ಫುಟ್ಪಾತ್ ಸಮಿತಿ ಅಧ್ಯಕ್ಷ ಅತಿಕ್ರಾಂತ ಪಾಟೀಲ್ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡು 1 ತಿಂಗಳೊಳಗಾಗಿ ರಸ್ತೆ ಅಗಲೀಕರಣ ಆಗದಿದ್ರೆ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಲೋಕೋಪಯೋಗಿ ಅಧಿಕಾರಿ ಬಡಿಗೇರ್, ಪುರಸಭೆ ಅಧಿಕಾರಿ ಗರದಾಳೆ, ಸದಸ್ಯರಾದ ಅಭಿಜಿತ್ ಪಾಟೀಲ್, ಹೇಮಂತ್ ಶಿಂಗೆ, ಕೈಲಾಸ್ ಮಾಳಗೆ, ಸಂಜಯ್ ಪಾಟೀಲ್, ಕೇತನ್ ಪಾಟೀಲ್, ಭರತ್ ಪಾಟೀಲ್, ರವಿ ಚಿಂಚನಿಕರ್, ವಿಕಾಸ್ ಹೆಗ್ರೆ, ಸುಭಾಷ್ ಹಟ್ಟಿ, ಶಿರೀಶ್ ಅಡಕೆ, ಪೊಲೀಸ್ ಇಲಾಖೆಯ ಮಹೇಶ್ ಗಂಟಿ, ಸಂತೋಷ್ ದೊಡ್ಡಮನಿ ಉಪಸ್ಥಿತರಿದ್ದರು. ಎಂಬಿ ಚಿಂಚನೆ, ಸತ್ಯಂ ನ್ಯೂಸ್, ನಿಪ್ಪಾನಿ. ಹುಕ್ಕೇರಿ ತಾಲೂಕಿನ ಯರ್ನಾಳ್ ಗ್ರಾಮದ ಬಳಿ ಇರುವ ಹಿರಣ್ಯಕೇಶಿ ನದಿಯ ಬ್ಯಾರೇಜ್ಗಳಿಗೆ ನೀರು ತುಂಬಿಸುವ ಕಾರ್ಯಕ್ಕೆ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ ಚಾಲನೆ ನೀಡಿದರು. ಪಂಪ್ಸೆಟ್ಗಳ ಮೂಲಕ ಬ್ಯಾರೇಜ್ಗಳಿಗೆ ನೀರು ತುಂಬಿಸುವ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು. ಹುಕ್ಕೇರಿ ತಾಲೂಕಿನ ಯರನಾಳ್ ಗ್ರಾಮದ ಬಳಿ ಇರುವ ಹಿರಣ್ಯಕೇಶಿ ನದಿಯ ಬ್ಯಾರೇಜ್ಗಳಿಗೆ ನೀರು ತುಂಬಿಸುವ ಕಾರ್ಯಕ್ಕೆ ಚಾಲನೆ ನೀಡಿ ಮಾತನಾಡಿದ ಬೆಳಗಾವಿ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ ಅವರು 60 ಕೋಟಿ ವೆಚ್ಚದಲ್ಲಿ 6 ಬ್ಯಾರೇಜ್ ಮತ್ತು ತಾಲೂಕಿನ 19 ಕೆರೆಗಳನ್ನು ಹಿರಣ್ಯಕೇಶಿ ನದಿಯಿಂದ ಪಂಪ್ಸೆಟ್ಗಳ ಮೂಲಕ ನೀರನ್ನು ಲಿಫ್ಟ್ ಮಾಡುವ ಮೂಲಕ ಬ್ಯಾರೇಜ್ ಮತ್ತು ಕೆರೆಗಳನ್ನು ತುಂಬಿಸುವ ಕಾರ್ಯ ಆರಂಭಿಸಿರುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಹುಕ್ಕೇರಿಯ ವಿರಕ್ತ ಮಠದ ಶ್ರೀ ಶಿವಬಸವ ಮಹಾಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು ಹಾಗೂ ನದಿಯ ಅಕ್ಕಪಕ್ಕದ ಎಲ್ಲ ಗ್ರಾಮಗಳ ರೈತರು ಉಪಸ್ಥಿತರಿದ್ದರು. ಗುರುವಾರದಂದು ಹಿಂದೂ ಜಾಗರಣ ವೇದಿಕೆ ಹಾಗೂ ಬಿಜೆಪಿ ಮುಖಂಡರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಕೋವಿಡ್ ನಿಯಮ ಗಾಳಿಗೆ ತೂರಿದ ಬಿಜೆಪಿ ಮುಖಂಡರ ಮೇಲೆ ಕೇಸ್ ದಾಖಲಿಸುವಂತೆ ಇಳಕಲ್ನಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರು ಒತ್ತಾಯಿಸಿದ್ದಾರೆ. ಇಳಕಲ್ನಲ್ಲಿ ಆಯೋಜಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಶರಣಪ್ಪ ಆಮದಿಹಾಳ್ ಮತ್ತು ಸುರೇಶ್ ಜಂಗ್ಲಿ ಅವರು ಮಾತನಾಡಿ, ರಾಜ್ಯದಲ್ಲಿ ಕೊರೋನಾ ಒಮಿಕ್ರಾನ್ ವೇಗವಾಗಿ ಹರಡುತ್ತಿರುವ ಹಿನ್ನೆಲೆಯಲ್ಲಿ ಕೋವಿಡ್ ನಿಯಮ ಉಲ್ಲಂಘನೆ ಮಾಡಬಾರದೆಂದು ರಾಜ್ಯ ಸರ್ಕಾರವೇ ಆದೇಶ ಜಾರಿ ಮಾಡಿದೆ. ಸತ್ಯಾಗ್ರಹ, ಧರಣಿ, ಪ್ರತಿಭಟನೆ ಮಾಡಬಾರದೆಂದು ಕೂಡ ಉಲ್ಲೇಖವಿದೆ. ಆದರೆ ಗುರುವಾರದಂದು ಇಳಕಲ್ನ ಹಿಂದೂ ಜಾಗರಣ ವೇದಿಕೆ ಮತ್ತು ಬಿಜೆಪಿ ಮುಖಂಡರು, ಪುರಸಭೆ ಅಧ್ಯಕ್ಷರು, ಶಾಸಕರ ಪುತ್ರ ರಾಜುಗೌಡ ಪಾಟೀಲ್ ನೇತೃತ್ವದಲ್ಲಿ ಸಾವಿರಾರು ಜನ ಸೇರಿ ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ರು. ಕೋವಿಡ್ ನಿಯಮವನ್ನ ಈ ವೇಳೆ ಗಾಳಿಗೆ ತೂರಿದ್ದಾರೆ. ಅವರಿಗೆ ಈ ಕಾನೂನು ಅನ್ವಯವಾಗುವುದಿಲ್ವೇ ಎಂದು ಕಾಂಗ್ರೆಸ್ ಮುಖಂಡರು ಹರಿಹಾಯ್ದರು. ಕೊರೋನಾ ನಿಯಮಗಳನ್ನ ಪಾಲಿಸದ ಅವರ ಮೇಲೆ ಕೇಸ್ ದಾಖಲಿಸಬೇಕೆಂದು ಒತ್ತಾಯಿಸಿದ್ರು. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಶರಣಪ್ಪ ಆಮದಿಹಾಳ್, ಸುರೇಶ್ ಜಂಗ್ಲಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಇಂದಿನ ದಿವಸ ಈ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನಂದರೆ, ಈ ಕರ್ನಾಟಕ ರಾಜ್ಯದಲ್ಲಿ ಕೋವಿಡ್ ನಿಯಮನ ಯಾರು ಉಲ್ಲಂಘನೆ ಮಾಡಬಾರ್ದು ಅವರು ಸರ್ಕಾರದವರೇ ಮಾಡಿದ್ದೀವಿ. ಕೋವಿಡ್ ಯಾಕಂದರೆ ಪ್ರತಿ ದಿನದಿಂದ ದಿನಕ್ಕೆ ಸೋಂಕು ಪ್ರಮಾಣ ಹೆಚ್ಚಾಗ್ತಾ ಇದೆ. ಸಾವು ನೋವುಗಳು ಕಡಿಮೆ ಇರ್ಬೋದು, ಆದರೆ ಸೋಂಕುಗಳ ಪ್ರಮಾಣ ಏನಾಗುತ್ತೆ ಲೆಕ್ಕನ ಇಲ್ಲದಂತೆ ಇರ್ತಾ ಇದೆ. ಅಂಥ ಸಂದರ್ಭದಲ್ಲಿ ಈ ಕೋವಿಡ್ ನಿಯಮಗಳನ್ನು ಸರ್ಕಾರನೇ ಜಾರಿ ಮಾಡಿತ್ತಿದ್ರೆ ನಾವು ನೀವು ಮಾಡಿದ್ದಲ್ಲ, ಅದು ಏನೈತೆ, ಯಾವ ಸಭಾ ಸಮಾರಂಭಗಳನ್ನು ಏರ್ಪಡಿಸ್ಬಾರ್ದು, ಯಾವುದು ಸತ್ಯಾಗ್ರಹ, ಧರಣಿ, ಪ್ರತಿಭಟನೆ ಯಾವುದು ಮಾಡಬಾರ್ದು ಅಂತ ಸ್ಪಷ್ಟವಾಗಿ ಅದನ್ನು ಉಲ್ಲೇಖಿಸಲಾಗಿದೆ. ಆದ್ರೆ ನಿನ್ನೆ ದಿವಸ ಎಲ್ಲರೂ ಕೂಡಿ ನಾವು ಬೈಕಲ್ಲಿ ಮಾಡಿದ್ದೀವಿ. ಆವಾಗ ಕೂಡ ಇದೇ ಶಾಸಕ ದೊಡ್ಡಗೌಡ ಪಾಟೀಲ್ ಅವರು ನಮ್ಮ ಎರಡೂ ಸಮಾಜದ 42 ಮಂದಿ ಮೇಲೆ ಕೋವಿಡ್ ಪ್ರಕರಣವನ್ನು ದಾಖಲೆ ಮಾಡಿಸಿದ್ದು ದಾಖಲೆ ಇರುತ್ತದೆ. ಹಾಗಾಗಿ ಇವತ್ತು ನಮಗೆ ಪೊಲೀಸ್ ಇಲಾಖೆಯ ಮೇಲೆ ಬಹಳಷ್ಟು ಗೌರವ ಇದೆ, ವಿಶ್ವಾಸ ಇದೆ, ನಂಬಿಕೆ ಇದೆ. ಅವರು ಕೂಡ ಇವತ್ತು ಕೋವಿಡ್ ಉಲ್ಲಂಘನೆ ಮಾಡತಕ್ಕಂಥ ಶಾಸಕರ ಮೇಲೆ ಮತ್ತು ಅವರ ಪುತ್ರ, ಅವರ ಪಕ್ಷದ ಕಾರ್ಯಕರ್ತರ ಮೇಲೆ ಸರ್ಕಾರ ಬಡ ರೋಗಿಗಳ ಆರೋಗ್ಯದ ಹಿತದೃಷ್ಟಿಯಿಂದ ಸರ್ಕಾರಿ ಆಸ್ಪತ್ರೆಗಳನ್ನು ಸ್ಥಾಪಿಸಿ ಲಕ್ಷ ಸಂಬಳ ನೀಡಿ ವೈದ್ಯರನ್ನು ನೇಮಿಸುತ್ತಾರೆ. ಆದರೆ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಮಯಕ್ಕೆ ಸರಿಯಾಗಿ ವೈದ್ಯರು ಸಿಗಲ್ಲ, ಬಡ ರೋಗಿಗಳಿಗೆ ಸರಿಯಾಗಿ ಚಿಕಿತ್ಸೆಯೂ ಸಿಗುತ್ತಿಲ್ಲ. ಹಾಗಾದ್ರೆ ಎಲ್ಲಿ ಅದು ಅಂತೀರಾ? ಬನ್ನಿ ಈ ಸ್ಟೋರಿ ನೋಡೋಣ. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ 7 ಜನ ವೈದ್ಯರು, 38 ಜನ ಸಿಬ್ಬಂದಿಗಳಿದ್ದಾರೆ. ಆದ್ರೆ ಅವರೆಲ್ಲ ಸಮಯಕ್ಕೆ ಸರಿಯಾಗಿ ಬರೋಲ್ಲ. ಇವರಿಗೆ ಸಂಬಳ ಮಾತ್ರ
ಮಿಸ್ಸೇ ಆಗಲ್ಲ. ಹೌದು, ಪ್ರತಿನಿತ್ಯ ಸರ್ಕಾರಿ ಆಸ್ಪತ್ರೆಗೆ ಸಾಕಷ್ಟು ಬಡ ಜನ ಚಿಕಿತ್ಸೆಗೆಂದು ಬರ್ತಾರೆ. ಆಸ್ಪತ್ರೆಯಲ್ಲಿ ಸರಿಯಾಗಿ ವೈದ್ಯರೇ ಇರುವುದಿಲ್ಲ. ಸರ್ಕಾರಿ ಆಸ್ಪತ್ರೆಗೆ ಬರುವ ರೋಗಿಗಳು ವೈದ್ಯರಿಗಾಗಿ ಕಾಯಬೇಕು. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಯಾರೋ ಒಬ್ಬ ವೈದ್ಯರು ಬಂದ್ರೆ ಅದು ರೋಗಿಗಳ ಪುಣ್ಯ. ಇಲ್ಲವಾದ್ರೆ ರೋಗಿಗಳು ಅಲ್ಲಿರುವ ಸಿಬ್ಬಂದಿಗಳಿಂದ ಮಾತ್ರೆ ಪಡೆದು ಮನೆಗೆ ತೆರಳುವ ದುಸ್ಥಿತಿ ಇದೆ. ಇಂತಹ ಕೋವಿಡ್ನಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹೀಗಾದ್ರೆ ಬಡವರ ಪಾಡು ಕೇಳೋರ್ಯಾರು? ಸರ್ಕಾರಿ ಆಸ್ಪತ್ರೆಯಲ್ಲಿ ಹೇಳೋರಿಲ್ಲ, ಕೇಳೋರಿಲ್ಲ. ಕಣ್ಮುಚ್ಚಿ ಕುಳಿತ ಆರೋಗ್ಯ ಇಲಾಖೆ. ಪ್ರತಿನಿತ್ಯ ಸರದಿ ಪ್ರಕಾರ ಕರ್ತವ್ಯ ನಿರ್ವಹಿಸಬೇಕಾದ ವೈದ್ಯರು ಸರಿಯಾಗಿ ಆಸ್ಪತ್ರೆಗೆ ಬರುವುದಿಲ್ಲ. ಆಸ್ಪತ್ರೆಯಲ್ಲಿ ವೈದ್ಯರು ಇದ್ದು ಇಲ್ಲದಂತಾಗಿದೆ. ಒಟ್ಟಾರೆಯಾಗಿ ಇಲ್ಲಿ ಹೇಳೋರಿಲ್ಲ, ಕೇಳೋರು ಇಲ್ಲ ಎಂಬಂತಾಗಿದೆ. ಸರ್ಕಾರಿ ವೈದ್ಯರು ತಮ್ಮ ಸೇವಾ ಅವಧಿಯನ್ನು ಹೊರತುಪಡಿಸಿ ಖಾಸಗಿ ಆಸ್ಪತ್ರೆಯಲ್ಲಿ ಸೇವೆ ನೀಡಲು ಸರ್ಕಾರ ಅವಕಾಶ ಕಲ್ಪಿಸಿದೆ. ಆದರೆ ಇಲ್ಲಿ ಅದನ್ನೇ ಬಂಡವಾಳ ಮಾಡಿಕೊಂಡ ಕೆಲ ವೈದ್ಯರು ಆಸ್ಪತ್ರೆಗೆ ಬಂದು ಹಾಜರಾತಿಗೆ ಸಹಿ ಹಾಕಿ ಕಾಲ್ ಕಿತ್ತಿ ಬಿಡುತ್ತಾರೆ. ಪಟ್ಟಣದಲ್ಲಿ ಸ್ವತಃ ತಾವೇ ದೊಡ್ಡ ದೊಡ್ಡ ಖಾಸಗಿ ಆಸ್ಪತ್ರೆ ತೆರೆದು ಪೂರ್ಣ ಪ್ರಮಾಣದಲ್ಲಿ ಅಲ್ಲೇ ಕಾಲ ಕಳೆಯುತ್ತಾ ಕರ್ತವ್ಯ ಲೋಪವೆಸಗುತ್ತಿದ್ದಾರೆ. ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಸಿಗುತ್ತಿಲ್ಲ ಮಾತ್ರೆ. ಖಾಸಗಿ ಔಷಧಿ ಅಂಗಡಿಯಲ್ಲಿ ಮಾತ್ರೆ ಬರಕೊಡುವ ಸಿಬ್ಬಂದಿಗಳು. ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಸಮರ್ಪಕವಾಗಿ ಮಾತ್ರೆ ಔಷಧಿ ಸಿಗುತ್ತಿಲ್ಲ. ನಮ್ಮಲ್ಲಿ ಈ ಔಷಧ ಮಾತ್ರೆ ಇಲ್ಲ, ಹೊರಗಿನಿಂದ ತರುವಂತೆ ಔಷಧಿ ಅಂಗಡಿಯ ಸಿಬ್ಬಂದಿಗಳು ರೋಗಿಗಳನ್ನು ಖಾಸಗಿ ಔಷಧಿ ಅಂಗಡಿಗೆ ಕಳಿಸುತ್ತಾರೆ. ಆದರೆ ಆಸ್ಪತ್ರೆಯ ಶೌಚಾಲಯದ ಪಕ್ಕದಲ್ಲಿರುವ ಕೋಣೆಯೊಂದರಲ್ಲಿ ಸಾಕಷ್ಟು ಮಾತ್ರೆಗಳು ವೇಸ್ಟ್ ಆಗಿ ಬಿದ್ದಿವೆ. ಇದನ್ನೆಲ್ಲ ನೋಡಿದಾಗ ಖಾಸಗಿ ಔಷಧಿ ಅಂಗಡಿಯಿಂದ ಆಸ್ಪತ್ರೆಯ ಸಿಬ್ಬಂದಿಗಳು ಕಮಿಷನ್ ಪಡೆಯುತ್ತಾರಾ ಎಂಬ ಅನುಮಾನ ಮೂಡುತ್ತಿದೆ. ಆರೋಗ್ಯ ಸಚಿವರೇ ಕಣ್ತೆರೆದು ನೋಡಿ. ಇದು ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ದುಸ್ಥಿತಿ. ಆರೋಗ್ಯ ಸಚಿವರೇ ಇತ್ತ ಕಡೆ ಸ್ವಲ್ಪ ನೋಡಿ, ಬಡ ರೋಗಿಗಳ ಸಮಸ್ಯೆಯನ್ನ ಬಗೆಹರಿಸಿ. ನೀವು ಕಾಂಟ್ರಾಕ್ಟರ್ ಬೇಸ್ನಾಗ ಟ್ರೈನರ್ ಅದೀರಿ. ನಿಮಗೆ ತಿಳಿತದವಿ ಆ ಪೇಷಂಟ್ಗಳಿಗೆ ಅವ್ರಿಗೇನು ಫೋನ್ ಮಾಡ್ತೀರಿ ಚೀಟಿ ಬಂದ್ಮೇಲೆ? ಏನು ಡೆಲಿವರಿ ಆಗ್ಯದ ರೀ? ಈಗ ನಿಮ್ಗೆ ಇಲ್ಲಿ ಸರ್ಕಾರ ದವಾಖಾನೆ ಊಟ ಅದು ಕೊಡ್ತಾರೆ ರೀ 2 ಹೊತ್ತು? ಇಲ್ಲಿ ಇವರು ದವಾಖಾನೆಯವ್ರಿ ಈ ಪೇಷಂಟಿಗೆ ಏನೂ ಕೊಟ್ಟಿಲ್ಲ? ಗುಳಿಗೆ ಅದು ಇಲ್ಲಿದ ಕೊಟ್ಟಾರೆ ಹೊರಗಿನ ತಂದಿರಿ? ಗುಳಿಗೆ ಕೊಟ್ಟಾರ ಕೊಟ್ಟಾರ್ರಿ. ಊಟ ಅದು ಒಟ್ಟು 2 ದಿವಸ ಆಯ್ತು ರೀ ಅಡ್ಮಿಟ್ ಆಗಿ? ಹ್ಞೂ ರೀ. ನಿನ್ನೆ ಸುತ ಊಟ ಕೊಟ್ಟಿಲ್ಲ ದವಾಖಾನೆಯವರು. ಬೆಂಗಳೂರು ಹೊರತುಪಡಿಸಿ
ಹೊರತುಪಡಿಸಿ ಉಳಿದ ಜಿಲ್ಲೆಗಳಲ್ಲಿ ಶಾಲೆ ಕಾಲೇಜುಗಳು ಮುಂದುವರಿಯಲಿವೆ. ಮಕ್ಕಳಿಗೆ ಸೋಂಕು ಹೆಚ್ಚಾದರೆ ಮಾತ್ರ ಶಾಲೆ ಬಂದ್ ಮಾಡಲಾಗುತ್ತದೆ ಎಂದು ಸಿಎಂ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ನಡೆದ ಸಭೆಯ ಬಳಿಕ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ತಿಳಿಸಿದ್ದಾರೆ. ಬೆಂಗಳೂರು ಹೊರತುಪಡಿಸಿ ಉಳಿದ ಜಿಲ್ಲೆಗಳಲ್ಲಿ ಶಾಲೆಗಳು ಮುಂದುವರಿಯಲಿವೆ ಎಂದು ಶಿಕ್ಷಣ ಸಚಿವ ಬಿಸಿ ನಾಗೇಶ್ ತಿಳಿಸಿದ್ದಾರೆ. ಸಿಎಂ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ನಡೆದ ಸಭೆ ಬಳಿಕ ಬೆಂಗಳೂರಿನಲ್ಲಿ ಮಾತನಾಡಿದ ಶಿಕ್ಷಣ ಸಚಿವರು, ಬೆಂಗಳೂರು ಹೊರತುಪಡಿಸಿ ಉಳಿದ ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳು ಮುಂದುವರಿಯಲಿವೆ. ಮಕ್ಕಳಿಗೆ ಸೋಂಕು ಹೆಚ್ಚಾದರೆ ಮಾತ್ರ ಶಾಲೆ ಬಂದ್ ಮಾಡಲಾಗುತ್ತದೆ. ಶಾಲೆಗಳಲ್ಲಿ ಪಾಸಿಟಿವಿಟಿ ರೇಟ್ ಸಂಖ್ಯೆ ಹೆಚ್ಚಾದರೆ ಅಂದರೆ 5 ಮಕ್ಕಳಿಗೆ ಸೋಂಕು ಪತ್ತೆಯಾದರೆ 3 ದಿನ ಶಾಲೆಗೆ ರಜೆ ನೀಡಲಾಗುವುದು. 25ರಿಂದ 30 ಮಕ್ಕಳಿಗೆ ಶಾಲೆಯಲ್ಲಿ ಸೋಂಕು ಕಂಡುಬಂದರೆ ಅಂತಹ ಶಾಲೆಗಳಿಗೆ 7 ದಿನಗಳವರೆಗೆ ರಜೆ ನೀಡಬಹುದು. ಶಾಲೆ ಬಂದ್ ಬಗ್ಗೆ ಸ್ಥಳೀಯ ಅಧಿಕಾರಿಗಳು ನಿರ್ಧಾರ ಕೈಗೊಳ್ಳಲು ಸೂಚಿಸಲಾಗಿದೆ ಎಂದರು. ಬೆಂಗಳೂರಿನಲ್ಲಿ ಮಾತ್ರ ಜನವರಿ 29ರವರೆಗೆ ಶಾಲೆಗಳು ಬಂದ್ ಆಗಲಿದ್ದು, ಜನವರಿ 29ರ ಸಭೆಯ ಬಳಿಕ ಶಾಲಾ ಆರಂಭದ ಬಗ್ಗೆ ನಿರ್ಧರಿಸಲಾಗುವುದು ಎಂದು ತಿಳಿಸಿದರು. ಮುಂದಿನ ಶುಕ್ರವಾರ ಬೆಂಗಳೂರಿನ ಶಾಲೆಗಳ ಬಗ್ಗೆ ನಿರ್ಧರಿಸಲಾಗುವುದು. 5ರಿಂದ 16 ವರ್ಷದ ಮಕ್ಕಳಿಗೆ ಪಾಸಿಟಿವಿಟಿ ರೇಟ್ ಕಡಿಮೆ ಇರುವುದರಿಂದ ಶಾಲೆಗಳನ್ನು ಮುಂದುವರಿಸಲು ನಿರ್ಧರಿಸಲಾಗಿದೆ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ, ನಮ್ಮ ನಡೆ ಸತ್ಯದ ಕಡೆ.